ನಮ್ಮ ಕಾರ್ಯಕರ್ತ ಸುಹಾಸ್ ಅನ್ನತಕ್ಕಂಥ ಕಾರ್ಯಕರ್ತನ ಹತ್ಯೆ ಆಗಿದೆ. ಈ ಹತ್ಯೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಈ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗೃಹ ಇಲಾಖೆ ಸಂಪೂರ್ಣವಾಗಿರ್ತಕ್ಕಂಥ ವೈಫಲ್ಯವನ್ನು ಕಂಡಿದೆ. ಇಲ್ಲಿ ಯಾವುದೇ ಹಿಂದೂ ಕಾರ್ಯಕರ್ತನಿಗೆ ಇವತ್ತು ರಕ್ಷಣೆಗಳಿಲ್ಲ. ಹಿಂದೂ ರಾಷ್ಟ್ರಹಿತದ ಕಾರ್ಯ ಮಾಡ್ತಕ್ಕಂಥ ಯಾರಿಗೂ ರಕ್ಷಣೆಗಳು ಸಿಗ್ತಾ ಇಲ್ಲ. ಕಾರಣ, ಈ ಸರ್ಕಾರ ಬಂದ ಮೇಲೆ ಪಾಕಿಸ್ತಾನ ಜಿಂದಾಬಾದ್ ಹೇಳಿದವರಿಗೆ ಬಂಧನ ಆಗಿಲ್ಲ, ಜಿಹಾದಿ ಹೋರಾಟ ಮಾಡುವವರ ಬಂಧನಗಳಾಗಿಲ್ಲ, ವಿಧಾನಸಭೆಯ ಒಳಗಡೆ ಪಾಕಿಸ್ತಾನಕ್ಕೆ ಜೈ ಹೇಳಿದವರ ಬಂಧನ ಆಗಿಲ್ಲ. ಹೇಳಿದರೆ ಯಾವ ರೀತಿಯ ಭಯೋತ್ಪಾದನಾ ಕೃತ್ಯಗಳಿದ್ದಾವ ಇವರಿಗೆ ಪ್ರೇರಣೆ ಕೊಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡಿದೆ. ಅದರ ಪರಿಣಾಮ ಇವತ್ತು ಅವರಿಗೆ ಧೈರ್ಯ ಜಾಸ್ತಿ ಆಗಿದೆ. ಎಲ್ಲ ಕಾರಣದಿಂದ ಸುಹಾಸನ ಹತ್ಯೆ ಆಗಿದೆ. ನಿರಂತರವಾಗಿರ್ತಕ್ಕಂಥ ಹಿಂದೂಗಳ ಮೇಲೆ ಹಲ್ಲೆ ಆದಾಗ ಈ ಸರ್ಕಾರ ಕಣ್ಮುಚ್ಚಿ ಕೂತಿದೆ. ಮುಖ್ಯಮಂತ್ರಿಗಳು, ಗೃಹ ಇಲಾಖೆ ಕಳೆದ 2 ವರ್ಷಗಳಲ್ಲಿ ಈ ರೀತಿಯ ಘಟನೆಗಳು ನಡೆದಾಗ ತಪ್ಪಿತಸ್ಥರ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳದೇ ಇರತಕ್ಕಂಥ ಕಾರಣಕ್ಕೋಸ್ಕರ ಇವತ್ತು ಈ ರೀತಿಯ ಹತ್ಯೆಗಳು ನಡೀತಾ ಇದ್ದಾವೆ. ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಹಿಂದೂಗಳ ಹತ್ಯೆ ಮಾಡ್ತಕ್ಕಂಥ, ಹಿಂದೂ ಕಾರ್ಯಕರ್ತರನ್ನು ಬೆಂತಾಕತಕ್ಕಂಥ ಕೆಲಸ ಕಾರ್ಯಗಳಾಗ್ತಾ ಇದ್ದಾವೆ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ತತ್ಕ್ಷಣ ಈ ಘಟನೆ ಇವತ್ತು ಈ ರೀತಿಯ ಯಾವ ರೀತಿಯಲ್ಲಿ ತಂಡವಾಗಿ ಬಂದು ಒಬ್ಬ ವ್ಯಕ್ತಿಯನ್ನು ಗುರುತಿಸಿ ಅವನ ಹಿಂದೆ ಬಿದ್ದು ಹತ್ಯೆ ಮಾಡ್ತಕ್ಕಂಥ ಘಟನೆ ಈ ರೀತಿಯಲ್ಲಿ ಮೊದಲ ಬಾರಿಗೆ ಆಗಿದೆ ಈ ಜಿಲ್ಲೆಯಲ್ಲಿ. ಹೇಳಿದರೆ ಇದೊಂದು ಪೂರ್ವ ಯೋಜಿತವಾಗಿರ್ತಕ್ಕಂಥ ಕೃತ್ಯ. ಹಾಗಾಗಿ ಇಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಯ, ಗೃಹ ಇಲಾಖೆ ವೈಫಲ್ಯಗಳು ಎದ್ದು ಕಾಣ್ತವೆ. ನಾನು ತಕ್ಷಣ ಆಗ್ರಹವನ್ನು ಮಾಡ್ತೇನೆ, ಸರ್ಕಾರ ಯಾರ್ಯಾರು ಆರೋಪಿಗಳಿದ್ದಾರೋ ಅವರನ್ನು ಬಂಧಿಸಬೇಕು, ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು. 1. 2ನೇದು, ಹತ್ಯೆ ಆಗಿದೆ ಅವನ ಮನೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತ ವಿನಂತಿ. ನೋಡಿ, ಈ ರೀತಿಯ ಘಟನೆಗಳು ನಿರಂತರವಾಗಿ ನಡಿಬೇಕಿದ್ರೆ ಅಲ್ಲೇ ಎದ್ದು ಕಾಣಿಸುತ್ತೆ ಗೃಹ ಇಲಾಖೆ ಯಾವ ದಾರಿಯಲ್ಲಿ ನಡೀತಾ ಇದೆ, ಗೃಹ ಸಚಿವರು ಏನು ಮಾಡ್ತಾರೆ, ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ಅನ್ನುವಂಥದ್ದು. ಇದು ಪೂರ್ಣವಾಗಿ ಸರ್ಕಾರದ ವೈಫಲ್ಯವನ್ನು ಎದ್ದು ತೋರಿಸುತ್ತೆ. ನೋಡಿ, ಈ ರೀತಿಯ ಹತ್ಯೆಗಳು ನಮ್ಮ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡ್ತಕ್ಕಂಥದ್ದನ್ನು ಭಾಳ ವರ್ಷದಿಂದ ನಡೆದಿದೆ. ಆದರೆ ಇಡೀ ಸಂಘಟನೆ ಕಾರ್ಯಕರ್ತರ ಜೊತೆ ಇರುತ್ತೆ. ಈ ರೀತಿಯ ಯಾವ ಘಟನೆ ಬಂದರೂ ಅದಕ್ಕೆ ಉತ್ತರ ಕೊಡೋದಕ್ಕೆ ಸಮರ್ಥರಿದ್ದೀವಿ. ಸರ್ಕಾರ ಇದಕ್ಕೆ ಎಚ್ಚೆತ್ಕೊಳ್ಬೇಕು. ಮತ್ತು ಹಿಂದಿನ ಘಟನೆಗಳಾದಾಗ NIA ತನಿಖೆ ಆಗಿತ್ತು, ಇದೊಂದು ನೆನಪಿರಬೇಕು. ಹಾಗಾಗಿ ಈ ಘಟನೆಯ ಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರ ತಗೊಳ್ಳೋ ಇದ್ದರೆ ಇದರ ಹಿಂದೆ NIA ಏನಿದೆ ಅದಕ್ಕೂ ನಾವು ಮನವಿಯನ್ನು ಮಾಡ್ತೀವಿ. ನೋಡಿ, ಇದು ಪೂರ್ವ ಯೋಜಿತ ಕೃತ್ಯ. 3 ಗಾಡಿಗಳಲ್ಲಿ ಬಂದಿದ್ದಾರೆ. ಅವರಿಗೆ ಹೊಡೆದಿರ್ತಕ್ಕಂಥ, ಈಗಾಗಲೇ ನಾವು ಸುಹಾಸ್ನ ಜೊತೆಗಿದ್ದವ್ರ ಹತ್ರ ಮಾತುಕತೆಗಳನ್ನು ಮಾಡಿದ್ದೀವಿ. ಹೇಳಿದರೆ ಇದು ಒಂದು ದಿವಸದ ಯೋಜನೆ ಅಲ್ಲ, ಇದು ಬಹಳ ನಿರಂತರವಾಗಿರ್ತಕ್ಕಂಥ, ಅವರ ಬೆನ್ನುತಾಗಿ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಹೇಳಿದೆ, ಗುಪ್ತಚರ ಇಲಾಖೆ ಏನು ಕೆಲಸ ಮಾಡ್ತಾಯಿದೆ, ಗೃಹ ಇಲಾಖೆ ಏನು ಕೆಲಸ ಮಾಡ್ತಾಯಿದೆ ಇವತ್ತು ಇದೆಲ್ಲವೂ ಗೊತ್ತಾಗಬೇಕು. ಅದಕ್ಕೋಸ್ಕರ ಇದನ್ನು, ಈ ಸರ್ಕಾರದ ವೈಫಲ್ಯ ನಮಗೆ ಇದರಲ್ಲಿ ಎದ್ದು ಕಾಣಿಸುತ್ತೆ. ನಮ್ಮ ಕಾರ್ಯಕರ್ತ ಸುಹಾಸ್ ಅನ್ನತಕ್ಕಂಥ ಕಾರ್ಯಕರ್ತನ ಹತ್ಯೆ ಆಗಿದೆ. ಈ ಹತ್ಯೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಈ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗೃಹ ಇಲಾಖೆ ಸಂಪೂರ್ಣವಾಗಿರ್ತಕ್ಕಂಥ ವೈಫಲ್ಯವನ್ನು ಕಂಡಿದೆ. ಇಲ್ಲಿ ಯಾವುದೇ ಹಿಂದೂ ಕಾರ್ಯಕರ್ತನಿಗೆ ಇವತ್ತು ರಕ್ಷಣೆಗಳಿಲ್ಲ. ಹಿಂದೂ ರಾಷ್ಟ್ರಹಿತದ ಕಾರ್ಯ ಮಾಡ್ತಕ್ಕಂಥ ಯಾರಿಗೂ ರಕ್ಷಣೆಗಳು ಸಿಗ್ತಾ ಇಲ್ಲ. ಕಾರಣ, ಈ ಸರ್ಕಾರ ಬಂದ ಮೇಲೆ ಪಾಕಿಸ್ತಾನ ಜಿಂದಾಬಾದ್ ಹೇಳಿದವರಿಗೆ ಬಂಧನ ಆಗಿಲ್ಲ, ಜಿಹಾದಿ ಹೋರಾಟ ಮಾಡುವವರ ಬಂಧನಗಳಾಗಿಲ್ಲ, ವಿಧಾನಸಭೆಯ ಒಳಗಡೆ ಪಾಕಿಸ್ತಾನಕ್ಕೆ ಜೈ ಹೇಳಿದವರ ಬಂಧನ ಆಗಿಲ್ಲ. ಹೇಳಿದರೆ ಯಾವ ರೀತಿಯ ಭಯೋತ್ಪಾದನಾ ಕೃತ್ಯಗಳಿದ್ದಾವ ಇವರಿಗೆ ಪ್ರೇರಣೆ ಕೊಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡಿದೆ. ಅದರ ಪರಿಣಾಮ ಇವತ್ತು ಅವರಿಗೆ ಧೈರ್ಯ ಜಾಸ್ತಿ ಆಗಿದೆ. ಎಲ್ಲ ಕಾರಣದಿಂದ ಸುಹಾಸನ ಹತ್ಯೆ ಆಗಿದೆ. ನಿರಂತರವಾಗಿರ್ತಕ್ಕಂಥ ಹಿಂದೂಗಳ ಮೇಲೆ ಹಲ್ಲೆ ಆದಾಗ
ಈ ಸರ್ಕಾರ ಕಣ್ಮುಚ್ಚಿ ಕೂತಿದೆ. ಮುಖ್ಯಮಂತ್ರಿಗಳು, ಗೃಹ ಇಲಾಖೆ ಕಳೆದ 2 ವರ್ಷಗಳಲ್ಲಿ ಈ ರೀತಿಯ ಘಟನೆಗಳು ನಡೆದಾಗ ತಪ್ಪಿತಸ್ಥರ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳದೇ ಇರತಕ್ಕಂಥ ಕಾರಣಕ್ಕೋಸ್ಕರ ಇವತ್ತು ಈ ರೀತಿಯ ಹತ್ಯೆಗಳು ನಡೀತಾ ಇದ್ದಾವೆ. ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಹಿಂದೂಗಳ ಹತ್ಯೆ ಮಾಡತಕ್ಕಂಥ, ಹಿಂದೂ ಕಾರ್ಯಕರ್ತರನ್ನು ಬೆಂತಾಕತಕ್ಕಂಥ ಕೆಲಸ ಕಾರ್ಯಗಳಾಗ್ತಾ ಇದ್ದಾವೆ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ತತ್ಕ್ಷಣ ಈ ಘಟನೆ ಇವತ್ತು ಈ ರೀತಿಯ ಯಾವ ರೀತಿಯಲ್ಲಿ ತಂಡವಾಗಿ ಬಂದು ಒಬ್ಬ ವ್ಯಕ್ತಿಯನ್ನು ಗುರುತಿಸಿ ಅವನ ಹಿಂದೆ ಬಿದ್ದು ಹತ್ಯೆ ಮಾಡತಕ್ಕಂಥ ಘಟನೆ ಈ ರೀತಿಯಲ್ಲಿ ಮೊದಲ ಬಾರಿಗೆ ಆಗಿದೆ ಈ ಜಿಲ್ಲೆಯಲ್ಲಿ. ಹೇಳಿದರೆ ಇದೊಂದು ಪೂರ್ವ ಯೋಜಿತವಾಗಿರ್ತಕ್ಕಂಥ ಕೃತ್ಯ. ಹಾಗಾಗಿ ಇಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಯ, ಗೃಹ ಇಲಾಖೆ ವೈಫಲ್ಯಗಳು ಎದ್ದು ಕಾಣ್ತವೆ. ನಾನು ತಕ್ಷಣ ಆಗ್ರಹವನ್ನು ಮಾಡ್ತೇನೆ, ಸರ್ಕಾರ ಯಾರ್ಯಾರು ಆರೋಪಿಗಳಿದ್ದಾರೋ ಅವರನ್ನು ಬಂಧಿಸಬೇಕು, ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು. ಒಂದು, ಎರಡನೇದು ಹತ್ಯೆ ಆಗಿದೆ ಅವನ ಮನೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತ ವಿನಂತಿ. ನೋಡಿ, ಈ ರೀತಿಯ ಘಟನೆಗಳು ನಿರಂತರವಾಗಿ ನಡಿಬೇಕಿದ್ರೆ ಅಲ್ಲೇ ಎದ್ದು ಕಾಣಿಸುತ್ತೆ ಗೃಹ ಇಲಾಖೆ ಯಾವ ದಾರಿಯಲ್ಲಿ ನಡೀತಾ ಇದೆ, ಗೃಹ ಸಚಿವರು ಏನು ಮಾಡ್ತಾರೆ, ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ಅನ್ನುವಂಥದ್ದು. ಇದು ಪೂರ್ಣವಾಗಿ ಸರ್ಕಾರದ ವೈಫಲ್ಯವನ್ನು ಎದ್ದು ತೋರಿಸುತ್ತೆ. ನೋಡಿ, ಈ ರೀತಿಯ ಹತ್ಯೆಗಳು ನಮ್ಮ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡ್ತಕ್ಕಂಥದ್ದನ್ನು ಭಾಳ ವರ್ಷದಿಂದ ನಡೆದಿದೆ. ಆದರೆ ಇಡೀ ಸಂಘಟನೆ ಕಾರ್ಯಕರ್ತರ ಜೊತೆ ಇರುತ್ತೆ. ಈ ರೀತಿಯ ಯಾವ ಘಟನೆ ಬಂದರೂ ಅದಕ್ಕೆ ಉತ್ತರ ಕೊಡೋದಕ್ಕೆ ಸಮರ್ಥರಿದ್ದೀವಿ. ಸರ್ಕಾರ ಇದಕ್ಕೆ ಎಚ್ಚೆತ್ಕೊಳ್ಬೇಕು. ಮತ್ತು ಹಿಂದಿನ ಘಟನೆಗಳಾದಾಗ NIA ತನಿಖೆ ಆಗಿತ್ತು, ಇದನ್ನು ನೆನಪಿರಬೇಕು. ಹಾಗಾಗಿ ಈ ಘಟನೆಯ ಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರ ತಗೊಳ್ಳಿದ್ರೆ ಇದರ ಹಿಂದೆ NIA ಏನಿದೆ ಅದಕ್ಕೂ ನಾವು ಮನವಿಯನ್ನು ಮಾಡ್ತೀವಿ. ನೋಡಿ, ಇದು ಪೂರ್ವಯೋಜಿತ ಕೃತ್ಯ. 3 ಗಾಡಿಗಳಲ್ಲಿ ಬಂದಿದ್ದಾರೆ. ಅವರಿಗೆ ಹೊಡೆದಿರ್ತಕ್ಕಂಥ, ಈಗಾಗಲೇ ನಾವು ಸುಹಾಸ್ನ ಜೊತೆಗಿದ್ದವ್ರ ಹತ್ರ ಮಾತುಕತೆಗಳನ್ನು ಮಾಡಿದ್ದೀವಿ. ಹೇಳಿದ್ರೆ ಇದು ಒಂದು ದಿವಸದ ಯೋಜನೆ ಅಲ್ಲ, ಇದು ಬಹಳ ನಿರಂತರವಾಗಿರ್ತಕ್ಕಂಥ, ಅವರ ಬೆನ್ನುತಾಗಿ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಹೇಳಿದ್ರೆ ಗುಪ್ತಚರ ಇಲಾಖೆ ಏನು ಕೆಲಸ ಮಾಡ್ತಾ ಇದೆ, ಗೃಹ ಇಲಾಖೆ ಏನು ಕೆಲಸ ಮಾಡ್ತಾ ಇದೆ, ಇವತ್ತು ಇದೆಲ್ಲವೂ ಗೊತ್ತಾಗಬೇಕು. ಅದಕ್ಕೋಸ್ಕರ ಇದನ್ನು ಈ ಸರ್ಕಾರದ ವೈಫಲ್ಯ ನಮಗೆ ಇದರಲ್ಲಿ ಎದ್ದು ಕಾಣಿಸುತ್ತೆ. ನಮ್ಮ ಕಾರ್ಯಕರ್ತ ಸುಹಾಸ್ ಅನ್ನತಕ್ಕಂಥ ಕಾರ್ಯಕರ್ತನ ಹತ್ಯೆ ಆಗಿದೆ. ಈ ಹತ್ಯೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಈ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗೃಹ ಇಲಾಖೆ ಸಂಪೂರ್ಣವಾಗಿರ್ತಕ್ಕಂಥ ವೈಫಲ್ಯವನ್ನು ಕಂಡಿದೆ. ಇಲ್ಲಿ ಯಾವುದೇ ಹಿಂದೂ ಕಾರ್ಯಕರ್ತನಿಗೆ ಇವತ್ತು ರಕ್ಷಣೆಗಳಿಲ್ಲ. ಹಿಂದೂ ರಾಷ್ಟ್ರಹಿತದ ಕಾರ್ಯ ಮಾಡ್ತಕ್ಕಂಥ ಯಾರಿಗೂ ರಕ್ಷಣೆಗಳು ಸಿಗ್ತಾ ಇಲ್ಲ. ಕಾರಣ, ಈ ಸರ್ಕಾರ ಬಂದ ಮೇಲೆ ಪಾಕಿಸ್ತಾನ ಜಿಂದಾಬಾದ್ ಹೇಳಿದವರಿಗೆ ಬಂಧನ ಆಗಿಲ್ಲ, ಜಿಹಾದಿ ಹೋರಾಟ ಮಾಡುವವರ ಬಂಧನಗಳಾಗಿಲ್ಲ, ವಿಧಾನಸಭೆಯ ಒಳಗಡೆ ಪಾಕಿಸ್ತಾನಕ್ಕೆ ಜೈ ಹೇಳಿದವರ ಬಂಧನ ಆಗಿಲ್ಲ. ಹೇಳಿದರೆ ಯಾವ ರೀತಿಯ ಭಯೋತ್ಪಾದನಾ ಕೃತ್ಯಗಳಿದ್ದಾವೋ ಇವರಿಗೆ ಪ್ರೇರಣೆ ಕೊಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡಿದೆ. ಅದರ ಪರಿಣಾಮ ಇವತ್ತು ಅವರಿಗೆ ಧೈರ್ಯ ಜಾಸ್ತಿ ಆಗಿದೆ. ಎಲ್ಲ ಕಾರಣದಿಂದ ಸುಹಾಸನ ಹತ್ಯೆ ಆಗಿದೆ. ನಿರಂತರವಾಗಿರ್ತಕ್ಕಂಥ ಹಿಂದೂಗಳ ಮೇಲೆ ಹಲ್ಲೆ ಆದಾಗ ಈ ಸರ್ಕಾರ ಕಣ್ಮುಚ್ಚಿ ಕೂತಿದೆ. ಮುಖ್ಯಮಂತ್ರಿಗಳು, ಗೃಹ ಇಲಾಖೆ ಕಳೆದ 2 ವರ್ಷಗಳಲ್ಲಿ ಈ ರೀತಿಯ ಘಟನೆಗಳು ನಡೆದಾಗ ತಪ್ಪಿತಸ್ಥರ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳದೇ ಇರತಕ್ಕಂಥ ಕಾರಣಕ್ಕೋಸ್ಕರ ಇವತ್ತು ಈ ರೀತಿಯ ಹತ್ಯೆಗಳು ನಡೀತಾ ಇದ್ದಾವೆ. ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಹಿಂದೂಗಳ ಹತ್ಯೆ ಮಾಡತಕ್ಕಂಥ, ಹಿಂದೂ ಕಾರ್ಯಕರ್ತರನ್ನು ಬೆಂತಾಕತಕ್ಕಂಥ ಕೆಲಸ ಕಾರ್ಯಗಳಾಗ್ತಾ ಇದ್ದಾವೆ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ತತ್ಕ್ಷಣ ಈ ಘಟನೆ ಇವತ್ತು ಈ ರೀತಿಯ ಯಾವ ರೀತಿಯಲ್ಲಿ ತಂಡವಾಗಿ ಬಂದು ಒಬ್ಬ ವ್ಯಕ್ತಿಯನ್ನು ಗುರುತಿಸಿ ಅವನ ಹಿಂದೆ ಬಿದ್ದು ಹತ್ಯೆ ಮಾಡತಕ್ಕಂಥ ಘಟನೆ ಈ ರೀತಿಯಲ್ಲಿ ಮೊದಲ ಬಾರಿಗೆ ಆಗಿದೆ ಈ ಜಿಲ್ಲೆಯಲ್ಲಿ. ಹೇಳಿದರೆ ಇದೊಂದು ಪೂರ್ವ ಯೋಜಿತವಾಗಿರ್ತಕ್ಕಂಥ ಕೃತ್ಯ. ಹಾಗಾಗಿ ಇಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಯ, ಗೃಹ ಇಲಾಖೆ ವೈಫಲ್ಯಗಳು ಎದ್ದು ಕಾಣ್ತವೆ. ನಾನು ತಕ್ಷಣ ಆಗ್ರಹವನ್ನು ಮಾಡ್ತೇನೆ, ಸರ್ಕಾರ ಯಾರ್ಯಾರು ಆರೋಪಿಗಳಿದ್ದಾರೋ ಅವರನ್ನು ಬಂಧಿಸಬೇಕು, ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು. ಒಂದು, ಎರಡನೇದು ಹತ್ಯೆ ಆಗಿದೆ ಅವನ
ಮನೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತ ಒಂದು ವಿನಂತಿ. ನೋಡಿ, ಈ ರೀತಿಯ ಘಟನೆಗಳು ನಿರಂತರವಾಗಿ ನಡಿಬೇಕಿದ್ರೆ ಅಲ್ಲೇ ಎದ್ದು ಕಾಣಿಸುತ್ತೆ ಗೃಹ ಇಲಾಖೆ ಯಾವ ದಾರಿಯಲ್ಲಿ ನಡೀತಾ ಇದೆ, ಗೃಹ ಸಚಿವರು ಏನು ಮಾಡ್ತಾರೆ, ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ಅನ್ನುವಂಥದ್ದು. ಇದು ಪೂರ್ಣವಾಗಿ ಸರ್ಕಾರದ ವೈಫಲ್ಯವನ್ನು ಎದ್ದು ತೋರಿಸುತ್ತೆ. ನೋಡಿ, ಈ ರೀತಿಯ ಹತ್ಯೆಗಳು ನಮ್ಮ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡತಕ್ಕಂಥದ್ದನ್ನು ಭಾಳ ವರ್ಷದಿಂದ ನಡೆದಿದೆ. ಆದರೆ ಇಡೀ ಸಂಘಟನೆ ಕಾರ್ಯಕರ್ತರ ಜೊತೆ ಇರುತ್ತೆ. ಈ ರೀತಿಯ ಯಾವ ಘಟನೆ ಬಂದರೂ ಅದಕ್ಕೆ ಉತ್ತರ ಕೊಡೋದಕ್ಕೆ ಸಮರ್ಥರಿದ್ದೀವಿ. ಸರ್ಕಾರ ಇದಕ್ಕೆ ಎಚ್ಚೆತ್ಕೊಳ್ಬೇಕು. ಮತ್ತು ಹಿಂದಿನ ಘಟನೆಗಳಾದಾಗ NIA ತನಿಖೆ ಆಗಿತ್ತು, ಇದೊಂದು ನೆನಪಿರಬೇಕು. ಹಾಗಾಗಿ ಈ ಘಟನೆಯ ಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರ ತಗೊಳ್ಳೋ ಇದ್ದರೆ ಇದರ ಹಿಂದೆ NIA ಏನಿದೆ ಅದಕ್ಕೂ ನಾವು ಮನವಿಯನ್ನು ಮಾಡ್ತೀವಿ. ನೋಡಿ, ಇದು ಪೂರ್ವಯೋಜಿತ ಕೃತ್ಯ. 3 ಗಾಡಿಗಳಲ್ಲಿ ಬಂದಿದ್ದಾರೆ. ಅವರಿಗೆ ಹೊಡೆದಿರ್ತಕ್ಕಂಥ ಈಗಾಗಲೇ ನಾವು ಸುಹಾಸ್ನ ಜೊತೆಗಿದ್ದವ್ರ ಹತ್ರ ಮಾತುಕತೆಗಳನ್ನು ಮಾಡಿದ್ದೀವಿ. ಹೇಳಿದ್ರೆ ಇದು ಒಂದು ದಿವಸದ ಯೋಜನೆ ಅಲ್ಲ, ಇದು ಬಹಳ ನಿರಂತರವಾಗಿರ್ತಕ್ಕಂಥ ಅವರ ಬೆನ್ನುತಾಗಿ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಹೇಳಿದ್ರೆ ಗುಪ್ತಚರ ಇಲಾಖೆ ಏನು ಕೆಲಸ ಮಾಡ್ತಾ ಇದೆ, ಗೃಹ ಇಲಾಖೆ ಏನು ಕೆಲಸ ಮಾಡ್ತಾ ಇದೆ, ಇವತ್ತು ಇದೆಲ್ಲವೂ ಗೊತ್ತಾಗಬೇಕು. ಅದಕ್ಕೋಸ್ಕರ ಇದನ್ನು ಈ ಸರ್ಕಾರದ ವೈಫಲ್ಯ ನಮಗೆ ಇದರಲ್ಲಿ ಎದ್ದು ಕಾಣಿಸುತ್ತೆ.